ದೊಡ್ಡ ಸ್ಥಿತಿಯಲ್ಲಿ ಬೆಳೆದು ಇದಕ್ಕಂದರೆ ಹೆಚ್ಚಿನ ರೀತಿಯಲ್ಲಿ ಅವರು ಎಲ್ಲರೂ ಸೇರಿಕೊಂಡು ಅವ್ರನ್ನ ಸನ್ಮಾನ ಮಾಡಿ ಅವರು ಎಲ್ರಿಗಿನ್ನ ಒಂದು ದಾರಿ ದೀಪವಾಗಿರಬೇಕಂತ ಹೇಳಿ ನಾನು ನನ್ನ ವಯಸ್ಸಿಗೆ ತಕ್ಕಂಥವಾಗಿ ಈ ಮಗುಗೆ ನಾನು ಆರೈಸಿ ನಮ್ಮ ಆನಂದಕ್ಕೆ, ಯಾಕಂದರೆ ಆನಂದ ನಮ್ಮ ಮನೆಗೆ ಬರೋರು ರವಿ ಅವ್ರ ಫ್ರೆಂಡು, ಆನಂದಕ್ಕೆ ಅವ್ರ ಮನೆಯವ್ರಿಗೆ ಮಗಳು ನಮ್ಮ ಮಗಳಂಗೆ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಆಶೀರ್ವಾದಗಳನ್ನು ತಿಳಿಸಿ ಈ ಮಗು ಇನ್ನೂ ಬೆಳೆಸಲಿಕ್ಕೆ ಅವ್ರು ಇನ್ನೂ ಸ್ವಲ್ಪ ಕಷ್ಟಪಡಬೇಕು, ಕಷ್ಟಪಟ್ಟರೂ ಪರವಾಗಿಲ್ಲ. ತಮಿಳಲ್ಲಿ ನನಗೆ ಭಾಗ್ಯ, ನಾನು ತಮಿಳಲ್ಲಿ ಒಂದು ಹೇಳ್ತೀನಿ, ಈಯನ್ರ பொழுதினும் பெரிதுவக்கும் ತನ್ನ ಮಗನೈ ಸಾಂದ್ರು ನೆನ ಕೇಟ ತಾಯಿ ಅನ್ನೋದು ಒಂದು ತಿರುಕುರಳು. ಅದೇನೆಂದರೆ ಒಂದು ಹೆರಿಗೆ ಕಾಲದಲ್ಲಿ ಒಂದು ತಾಯಿ ಏನು ಕಷ್ಟಪಡ್ತಾಳೋ ಆ ಕಷ್ಟಕ್ಕಂದರೆ ಆ ಕಷ್ಟ ಎಲ್ಲೋ ಕಾಣದೇ ಹೋಗುತ್ತಂದರೆ ಯಾರೋ 4 ಜನ ಸೇರಿ ತನ್ನ ಮಗಳಿಗೆ ಇಷ್ಟು ದೊಡ್ಡವಳಾಗಿದ್ದಾಳೆ ಅಂತ ಒಂದು ಅಪ್ರಿಷಿಯೇಟ್ ಮಾಡುವಾಗ ಆ ನೋವೇ ಕಾಣದೇ ಹೋಗುತ್ತಂತೆ. ಅಂಥ ರೀತಿಯಲ್ಲಿ ಸಮಾಜದಲ್ಲಿ ಇವತ್ತು ಈ ಮಗುಗೆ ಒಂದು ದೊಡ್ಡ ಸ್ಥಾನ ಸಿಕ್ಕಿದೆ, ಒಂದು ದೊಡ್ಡ ಮರ್ಯಾದೆ ಸಿಕ್ಕಿದೆ. ಅದರಿಂದ ಆ ತಾಯಿ ತಂದರಿಗೆ ಗೌರವ ಸಿಕ್ಕಿದೆ. ಆ ಗೌರವದಿಂದ ನಮ್ಮ ಬಡಾವಣೆಯಲ್ಲಿರೋ ಎಲ್ರಿಗೂ ಗೌರವ ಸಿಕ್ಕಿದೆ. ಈ ಬಡಾವಣೆಯಲ್ಲಿರೋ ಎಲ್ಲ ನಗರವಾಸಿಗಳು ಎಲ್ಲರೂ ಪರವಾಗಿ ನಾನು ಹೇಳೋಕ್ಕೆ ಸಾಧ್ಯತೆ ಇಲ್ಲದೇ ಇದ್ರೂ ಅವ್ರ ಪರವಾಗಿ ಎಲ್ಲರ ಸಂತೋಷವನ್ನು ನಿಮ್ಮ ಮುಂದೆ ಹಂಚ್ಕೊಂಡು ಈ ಮಗು ಇನ್ನೂ ಕಾಲದಲ್ಲಿ ಕಾಲವಾಗಿ ಚೆನ್ನಾಗಿರಬೇಕು. ಯಾರು ಶಾರ್ಪ್ ಇದ್ದಾರೋ ನೋಡಪ್ಪ, ಬರೀ ಎಲ್ಲರೂ ಒಂದೇ ಡೈರೆಕ್ಷನ್ ಹೋಗ್ತಾ ಇರ್ತೀರ, ಸರ್ವಿಸ್ ಸೈಡ್ ಬನ್ನಿ, ಸೋಷಿಯಲ್ ಸರ್ವಿಸ್ ಸೈಡ್ ಬನ್ನಿ ಅಂತ ನಾವು ಹೇಳ್ತಾ ಇರ್ತೀವಿ. ನೋಡೋಣ, ಫಸ್ಟ್ ಎಲ್ಲದಕ್ಕೂ ಒಂದು ಡಿಗ್ರಿ ಆಗಲೇಬೇಕು. ಫಸ್ಟ್ ಒಂದು ಡಿಗ್ರಿ ಮಾಡಿಸ್ತೀವಿ, ಆಮೇಲೆ ಅಂತ ಈ ಸಲ SSLCಯಲ್ಲಿ ನನಗೆ 623 ಬಂದಿದೆ. ಫಸ್ಟ್ ಆಫ್ ಆಲ್ ಏನಂದರೆ ನನ್ನ ಪೇರೆಂಟ್ಸು, ನನ್ನ ಟೀಚರ್ಸು, ನನ್ನೆಲ್ಲ ವೆಲ್ ವಿಷರ್ಸು ನನಗೋಸ್ಕರ ಸಪೋರ್ಟ್ ಮಾಡಿ ನನ್ನ ಮೋಟಿವೇಟ್ ಮಾಡಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆಲ್ಲ. ಅವ್ರ ಸಪೋರ್ಟಿಂದನೇ ನನಗಿದೆಲ್ಲ ಸಾಧ್ಯ ಆಗಿತ್ತು, ಅದಕ್ಕೆ ಥ್ಯಾಂಕ್ಸ್. ನಮಗೊಂದು ಹೆಮ್ಮೆಯ ವಿಷಯ, ಯಾಕೆಂದರೆ ರಾಜ್ಯದಲ್ಲಿ 3ನೇ ಸ್ಥಾನ ಗಳಿಸಿರುವುದು ನಮ್ಮ ಸ್ವರ್ಣ ವಾರ್ಡ್ ಕಡೆಯಿಂದ ರಮೇಶ್ ಅವರು ಮತ್ತು ಪದ್ಮಶ್ರೀ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರೇ. ಅವ್ರ ಮಗು ನಮ್ಮ ಏರಿಯಾದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಅವರು ಉನ್ನತ ಮಟ್ಟಕ್ಕೆ, ಯಾಕಂದರೆ ನಾವು IAS IPS ಅನ್ನೋದು ಅವರ ಇಚ್ಛೆಗೆ ಬಿಡಬೇಕು. ಇವತ್ತು ಪೊಸಿಷನಲ್ಲಿ ನಾವು ಅದು ಮಾಡಿ ಇದು ಮಾಡೋದು ಇದಿಲ್ಲ. ಯಾಕಂದರೆ ಆ ಹುಡುಗಿ ಏನು ಮಾಡಬೇಕು ಅಂತಿದ್ರೆ ಅವ್ರ ಇಂಟ್ರೆಸ್ಟಲ್ಲಿ ಹೋದರೆ ಅದು ಸಕ್ಸಸ್ ಆಗುತ್ತೆ. ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿದ್ರೆ ಅದು ಒಂಥರ ಆಗಲ್ಲ. ಆದ್ದರಿಂದ ಅವ್ರಿಗೆ ಏನು ಮಾಡಬೇಕು ಅಂತಿದೆ ನಾವೆಲ್ಲರೂ ನಾವು ಕೂಡ ಸೇರಿ ಅವ್ರ ಅಮ್ಮ ಅಪ್ಪನೂ ರಾತ್ರಿನೂ ನಾವು ಹೇಳಿದ್ವಿ, ಅವರು ಮೆಮೊರಿ ಪವರು ಚೆನ್ನಾಗಿದೆ. ಯಾರಿಗೆ? ಆ ಹುಡುಗಿಗೆ. ಎಲ್ಲರೂ ಇವಾಗ ಆ ಹುಡುಗಿ ಅಷ್ಟು ತಂದರು, ನಮ್ಮ ಹುಡುಗಿ ತಂದಿಲ್ಲ ಅನ್ನೋದು ಪೇರೆಂಟ್ಸ್ ಹೇಳ್ತಾರೆ. ಆ ಪೇರೆಂಟ್ಸ್ ಹೇಳೋದು ಇದಿಲ್ಲ. ಎಷ್ಟು ತಂದಿರೋ ಅದಕ್ಕೆ ತೃಪ್ತಿ ಪಡಬೇಕು, ಯಾರೇ ಪೇರೆಂಟ್ಸ್ ಇರಲಿ. ಯಾಕೆಂದರೆ ಎಲ್ರಿಗೂ ಅದೇ ಮೆಮೊರಿ ಪವರ್ ಇರೋಲ್ಲ. ಇವಾಗ ಆ ಹುಡುಗನಿಗಿರಲ್ಲ, ನನಗೆ ಗೊತ್ತಂಗೆ ಆ ಹುಡುಗಿಗಿರೋ ಆ ಹುಡುಗನಿಗಿರಲ್ಲ. ನನ್ನ ಪ್ರಕಾರ ಇವಾಗ ನಾನು ಕೂಡ SLCಯಲ್ಲಿ ಕನ್ನಡದಲ್ಲೇ ಹೋಗಿದ್ದೆ, ಫೇಲ್ ಆಗಿದ್ದೆ ನಾವು ಫಸ್ಟ್ ಟೈಮು. ಆ ಹುಡುಗಿ ಕನ್ನಡದಲ್ಲಿ 1 ಮಾರ್ಕ್ಸು, ಇಂಗ್ಲೀಷಲ್ಲಿ ಲ್ಯಾಂಗ್ವೇಜಲ್ಲಿ ಆಗಿದ್ದರೆ ಸ್ಟೇಟ್ ಫಸ್ಟೇ ಇರ್ತಾಯಿತ್ತು, ಆಯಿತಾ. ಇವತ್ತು ಅಷ್ಟು ಕಷ್ಟಪಟ್ಟು ಒಂದು ಮೆಮೊರಿ ಪವರಲ್ಲಿ ಮಾಡಿದ್ದಾರೆ. ದೇವರು ಆರೋಗ್ಯ ಅವರು ಮುಂದಿನ ಓದಿನ ಇದು ಮುಂದೆ ಹಾಗೆ ಮುಂದುವರಲಿ ಅಂತ ನಮ್ಮ ಸಹಕಾರ ಇರ್ತವೆ. ನಾವು ಈ ದೇವಸ್ಥಾನದಲ್ಲಿ ನಾವು ಅಧ್ಯಕ್ಷರಾದ ಮೇಲೆ ಅವರು ಪ್ರತಿ ದಿವಸನೂ ಈ ದೇವಸ್ಥಾನಕ್ಕೆ ಏನು ಬಂದು ಹೋಗ್ತಾಯಿದ್ರು, ಆವತ್ತಿಂದ ನಾವು ಹುಡುಗಿ ನೋಡ್ತಾಯಿದ್ವು. ಒಂದು ದಿವಸನೂ ನಾನು ಮಾತಾಡಿಸಿರ್ಲಿಲ್ಲ. ಇವತ್ತು ಅವರು ಈ ಅಂಕ ಪಡೆದಿರೋದಕ್ಕೆ ನಮಗೆಲ್ಲರಿಗೂ ನೆನೆ ತುಂಬ ಇದಾಗಿ ಕಣ್ಣಲ್ಲಿ ನೀರು ಬಂತು, ನಮ್ಗೆ ಸಂತೋಷಕ್ಕೆ ಬಂತು. ಯಾಕೆಂದರೆ ಆ ಹುಡುಗಿ ಇವತ್ತು ಇಲ್ವಲ್ಲ ಅಂತ ಮಾತಾಡ್ಸೋಕ್ಕೆ. ಅದರಿಂದ ಇನ್ನು ಮಾದರಿ ಆಗಬೇಕು ಇನ್ನು ಇರೋ ಮಕ್ಕಳೆಲ್ಲ. ಪೇರೆಂಟ್ಸು ಇವಾಗ ಫೇಲಾಗಿರೋರನ್ನ ಅವ್ರನ್ನ ಏನೋ ಅವ್ರನ್ನ ಬೈಯೋದು ಇದೆಲ್ಲ ಮಾಡಬಾರ್ದು. ಯಾಕೆಂದರೆ ಎಲ್ಲರೂ ಒಂದೇ ಥರ ಇರಲ್ಲ. 5 ಬೆರಳಿರುತ್ತೆ, 5 ಬೆರಳೂ ಒಂಥರ ಇರೋಲ್ಲ. ಅವ್ರಿಗೆ ಏನು ಕೆಪಾಸಿಟಿ ಇರುತ್ತೋ ಅಷ್ಟು ಓದಿರ್ತಾರೆ, ಪಾಸಾಗಿರ್ತಾರೆ. ಅವ್ರಿಗೆ ಎನ್ಕರೇಜ್ ಮಾಡಬೇಕಿನ್ನು. ಅವರು ಇವಾಗ ಡೆಲ್ಲಿರ್ಬೋದು, ಇನ್ನೂ ಮುಂದುಗಡೆ ಹೋದರೆ ಇನ್ನೂ ಜಾಸ್ತಿ ಉನ್ನತ ಮಟ್ಟಕ್ಕೆ ಹೋಗಿರೋರು ಸುಮಾರು ಕಡೆ ನಾನು ನೋಡಿದ್ದೀನಿ. ಗೌರ್ಮೆಂಟ್ ಸ್ಕೂಲನ್ನ ಕಂಡಮ್ ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಇವತ್ತು ಉನ್ನತ ಮಟ್ಟಗಳಲ್ಲಿದ್ದಾರೆ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ ಅಂದಮೇಲೆ
ನಮ್ಮ ಹುಡುಗಿ ಗೌರ್ಮೆಂಟ್ ಸ್ಕೂಲ್ ಹೋದ್ರು ಮಾರ್ಕ್ಸ್ ಅದರಲ್ಲೂ ಸಾಧನೆ ಮಾಡಿರೋ ಇವಾಗ ರೈತನ ಮಗಳು ಏನೋ ಸ್ಟೇಟಲ್ಲಿ ಬಂದಿರೋದು ಬಾಗಲಕೋಟೆ ಹುಡುಗಿ ರೈತನ ಮಗಳು. ಇವಾಗ ಮ್ಯಾಕ್ಸಿಮಮ್ಮು ಈ ಸಲ ಹಳ್ಳಿಯವರೇ ಇದು ರೈತನ ಮಕ್ಕಳೇ ಹೈಯೆಸ್ಟ್ ಮಾರ್ಕ್ಸು ಕವರ್ ಮಾಡಿರೋದು. ಅದರಿಂದ ಅವರಿಗೆ ನಾವು ಅವ್ರ ತಂದೆ ತಾಯಿ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ನು ಮುಂದೆ ಹಂಗೆ ಕೊಟ್ಟು ಅವ್ರಿಗೆ ಓದಿಸ್ತಾರೆ ಅಂತ ನಮಗೂ ಇದೆ. ನಾವು ಇದೇ ಜಾಗದಲ್ಲಿರೋದ್ರಿಂದ ಅವರು ನಮ್ಮ ಸಹಾಯನ ಏನಾದರೂ ಬೇಕಾದರೆ ನಾವೂ ಅವ್ರಿಗೆ ಮಾಡೋಕ್ಕೆ ರೆಡಿ ಇರ್ತೀವಿ ಅಂತ ಈ ದೇವಸ್ಥಾನದಲ್ಲಿ ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು